ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ತಾ ಇರುವ ಕೆಲ ನಿರ್ಧಾರಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಹೇಳ್ತಿದೆ ಸ್ವಾತಿ ಅವರೇ. ಇವತ್ತು ಮತ್ತೊಂದು ಪ್ರತಿಭಟನೆ ಆಯ್ತು ಮಂಡ್ಯದಲ್ಲಿ. ಕೆಆರ್ಎಸ್ ನೀರನ್ನ ನಾಲೆಯಲ್ಲಿ ಹರಿಸ್ತಾ ಇಲ್ಲ, ನಮಗೆ ಬೆಳೆ ಬೆಳಿಲಿಕ್ಕಿರೋ ಅವಕಾಶವನ್ನ ಸರ್ಕಾರ ಕಿತ್ಕೊಳ್ತಾ ಇದೆ, ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಮಂಡ್ಯ ಭಾಗದ ರೈತರು ಪ್ರತಿಭಟನೆ ಕೂತಿದ್ದಾರೆ. ನಾನು ಒಂದು ಉದಾಹರಣೆ ಬಿಡದಿ ಮತ್ತೊಂದು ಉದಾಹರಣೆ ಮಂಡ್ಯ ಅಂತ ಲೆಕ್ಕ ಹಾಕ್ತಾ ಹೋದ್ರೆ ಸರಿಸುಮಾರು ಇವತ್ತೇ ನಡೆದಿರೋ ಪ್ರತಿಭಟನೆಗಳು ಸ್ವಾತಿ ಅವರೇ ರಾಜ್ಯದ ಉದ್ದಗಲಕ್ಕೂ ಲೆಕ್ಕ ಹಾಕಿದ್ರೆ ರೈತರು ವಿರೋಧಿಸ್ತಿದ್ದಾರೆ ಸರ್ಕಾರದ ನಿಲುವನ್ನ. ನಮ್ ಕಡೆ ಗಮನ ಕಡಿಮೆ ಆಗಿದೆ, ನಮ್ಮ ವಿರೋಧನೇ ಜಾಸ್ತಿ ಕಟ್ಕೊಳ್ತಿದೆ ಸರ್ಕಾರ ಅನ್ನೋ ನಿಲುವಿಗೆ ಬರ್ತಿದ್ದಾರೆ ರೈತರು. ಸ್ಮಿತಾ ಅವರೇ, ಬಹಳ ಸೂಕ್ಷ್ಮವಾಗಿ ಈ ಮಾತನ್ನ ಹೇಳ್ತಾ ಇದೀನಿ. ಯಾವುದೇ ಮುಖ್ಯಮಂತ್ರಿ ಆಗಿರ್ಲಿ ಈ ದೇಶದಲ್ಲಿ, ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿ, ಬರ ಬಂದಿರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಬರದಲ್ಲಿದೆ, ಈ ಬಾರಿ ಮಳೆ ಕಡಿಮೆ ಇದೆ, ರೈತರೇ ತಾವು ಎಚ್ಚರದಿಂದ ಇರಿ ಅಂತ ಹೇಳಿ ಹೊರಗಡೆ ಬಂದು ರೈತರ ಪರವಾಗಿ ನಿಂತ್ಕೊಂಡು ಮಾತಾಡುವಂತಹ ಕಾಳಜಿಯನ್ನ, ಕಳಕಳಿಯನ್ನ ಯಾರು ತೋರ್ಸೋದಿಕ್ ಸಾಧ್ಯ ಇಲ್ಲ. ಫಾರ್ ಆಲ್ ದ ಪೊಲಿಟಿಕಲ್ ರೀಸನ್ಸ್ ಎಲ್ರು ಕೂಡ ಬಂದು ಹೇಳುವಂತದ್ದು ನಮ್ಮ ನಾಡು ಸುಭಿಕ್ಷವಾಗಿದೆ, ಮಳೆ ಚೆನ್ನಾಗಾಗ್ತಾ ಇದೆ, ಬೆಳೆ ಚೆನ್ನಾಗಿ ಬರ್ತಾ ಇದೆ, ಎಲ್ಲವೂ ಚೆನ್ನಾಗಿದೆ ಅಂತ. ಆದ್ರೆ ಅತ್ಯಂತ ಕಳಕಳಿಯಿಂದ, ಅತ್ಯಂತ ಕಾಳಜಿಯಿಂದ ರೈತರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ಇರುವಂತಹ ಸತ್ಯವನ್ನ, ಮಳೆ ಅನ್ನೋದು ಪ್ರಾಕೃತಿಕ, ಅದನ್ನ ನಾವು ನೀವು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು, ಮೋಡ ಬಿತ್ತನೆಗಳಾಗುತ್ತೆ, ಇನ್ನೊಂದು ಮತ್ತೊಂದು ಅದೆಲ್ಲವೂ ಇದೆ. ಆದ್ರೆ ಇಫ್ ಇಟ್ ಇಸ್ ಅ ಡ್ರಾಟ್ ದೆನ್ ಇಟ್ ಇಸ್ ಅ ಡ್ರಾಟ್. ಇದನ್ನ ನಾನು ಅಥವಾ ಯಾವ ಸರ್ಕಾರಗಳು ಇದನ್ನ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅತ್ಯಂತ ಮುತುವರ್ಜಿಯನ್ನ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು, ನೋಡ್ಕೊಂಡು ತಾವು ಬಿತ್ತನೆಯನ್ನ ಮಾಡಿ, ಆ ಏಕಾಏಕಿ ಬಿತ್ತನೆ ಮಾಡಿರ್ತೀರಿ, ಲಾಸ್ ಮಾಡ್ಕೊಳ್ಬೇಡಿ, ಆಮೇಲೆ ಅದು ಬಂಜರು ಭೂಮಿಯಾಗಿ ಮಾರ್ಪಾಡಾಗಬಾರ್ದು, ಕೊನೆಗೆ ನಿಮಗೆ ಏನು ಇನ್ನೇನ್ ಮಳೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ, ಆದ್ರೆ ಮಳೆ ಬರ್ತಾ ಇಲ್ಲ. ಸೊ ಇಂತಹ ಮಾಹಿತಿಯನ್ನ ತಾವು ಆಕ್ಚುಲಿ ಹವಾಮಾನ ಇಲಾಖೆಯಿಂದ ತೆಗೆದುಕೊಳ್ಬೇಕಾಗಿರೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಅತ್ಯಂತ ಕಾಳಜಿ ಇರೋದ್ರಿಂದನೇ ಪ್ರೆಸ್ ಮೀಟ್ ಮಾಡಿ ಹೇಳಿರುವಂತದ್ದು. ಅದಕ್ಕೆ ಎಷ್ಟೇ ವಿರೋಧ ವ್ಯಕ್ತವಾಗಿರ್ಲಿ, ಮಾನ್ಯ ಅಶೋಕ್ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರು, ಏನ್ರಿ ರೈತರ ಮುಖ್ಯಮಂತ್ರಿಗಳನ್ನ ಕೇಳಿ ಬಿತ್ತನೆ ಮಾಡ್ಬೇಕಾ ಅಂತ. ಆದ್ರೆ ಇದರ ಹಿಂದಿರುವಂತಹ ಉದ್ದೇಶವನ್ನ ನಮ್ಮ ರಾಜ್ಯದ ರೈತರು ಬಹಳ ಸ್ಪಷ್ಟವಾಗಿ ಅರ್ಥಕೊಂಡಿದ್ದಾರೆ. ಕೆಆರ್ಎಸ್ ವಿಚಾರ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ನಾನು ಕೆಆರ್ಎಸ್ ವಿಚಾರವಾಗಿ ರೈತರು ಹೋರಾಟ ಮಾಡ್ತಿರೋದು, ರೈತರು ಕೇಳ್ತಾ ಇರೋದು, ಬಿಡದಿ ವಿಚಾರವಾಗ್ಲೂ ಅಷ್ಟೇ ನಾವ್ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೀವಿ. ತಪ್ಪಲ್ಲ, ನೀವ್ ಏನೇ ಕೇಳಿ ಈ ರಾಜ್ಯದಲ್ಲಿ ನಿಮ್ಮ ಭೂಮಿ ನಿಮ್ಮ ಹಕ್ಕು, ನಿಮ್ಮ ನೀರು ನಿಮ್ಮ ಹಕ್ಕು, ನೀವು ಮಾಡುವಂತ ವ್ಯವಸಾಯ ನಿಮ್ಮ ಹಕ್ಕು, ಅದನ್ನ ತಡೆಯೋದಿಕ್ಕೆ ಯಾರ ಕೈಯಿಂದಲೂ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ಮುಂದಿನ ದಿನ ನಾವು ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಇನ್ಯಾರು ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ, ಬಿಜೆಪಿ ಸರ್ಕಾರ ಇದ್ರು ಅಷ್ಟೇ, ಜೆಡಿಎಸ್ ಸರ್ಕಾರ ಇದ್ರು ಅಷ್ಟೇ. ಆದ್ರೆ ಇವಾಗ ಇರುವಂತಹ ಇದು ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಕೆಆರ್ಎಸ್, ಇದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ಸ್ಮಿತಾ, ನಾನು ಇವತ್ತಿನ ದಿನ ನಿಮ್ಮ ಚಾನೆಲ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಅಲ್ಲಿ ಎಷ್ಟು ಟಿಎಂಸಿ ನೀರ್ ಇತ್ತು, ಈಗ ಎಷ್ಟು ಟಿಎಂಸಿ ನೀರಿದೆ ಅನ್ನೋದನ್ನ ಅರ್ಥ ಬಿಟ್ಟೆ ಪ್ರತಿಭಟನೆ ಕೂತಿರೋದು. 92 ಟಿಎಂಸಿ ಬಂದಿದೆ ನೀರು, ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಇಲ್ಲ. ಪರಿಸ್ಥಿತಿ ಸುಧಾರಿಸಿದ್ರು ಕೂಡ, ನೀರಿನ ಮಟ್ಟ ಏರಿದ್ರೂ ಕೂಡ ಬಿಡ್ತಿಲ್ಲ ನಾಲೆಗಳಿಗೆ ನೀರು ಅನ್ನೋದು ರೈತರ ಪ್ರತಿಭಟನೆಯ ಉದ್ದೇಶ ಇರೋದು. ಬರ ಇತ್ತು, ನಮ್ಮ ಶೇಖರಣೆ ಕಮ್ಮಿ ಆಗಿತ್ತು ನೀರಿನಿದ್ದು, ಆಗ ಸುಮ್ನೆ ಇದ್ರು ರೈತರೇನ್ ದಡ್ರಲ್ಲ ಮೇಡಮ್? ರೈತರು ದಡ್ರು ಅಂತ ನಾನು ಹೇಳ್ತಲೇ ಸ್ಮಿತಾ ಅವ್ರೆ, ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ರೈತರಿಗೆ ನಮ್ಮ ರಾಜ್ಯದಲ್ಲ, ಈ ದೇಶದಲ್ಲಿ ಏನು ಬೇಕಾದ್ರೂ ಕೇಳೋ ಹಕ್ಕಿದೆ. ಯಾಕೆಂದ್ರೆ 80% ಈ ದೇಶದ ಬೆನ್ನೆಲುಬು ನಮ್ಮ ರೈತರು. ಅವ್ರು ಏನು ಕೇಳಿದ್ರು ತಪ್ಪಲ್ಲ, ಆಯ್ತಾ? ಆದ್ರೆ ಒಂದು ಸೂಕ್ಷ್ಮವನ್ನ ಇಲ್ಲಿ 92% ಟಿಎಂಸಿ ನೀರು ಇದೆ ಅಂತ ತಾವು ಹೇಳ್ತಾ ಇದ್ರಿ, ಆಯ್ತಾ? ಆದ್ರೆ ಅಧಿಕಾರಿಗಳ ಜೊತೆ ಆಲ್ರೆಡಿ ಮಾತುಕತೆಯನ್ನ ನಡೆಸಿದೀವಿ, ಸಮಾಲೋಚನೆಯನ್ನ ನಡೆಸಿದೀವಿ. ಮುಖ್ಯಮಂತ್ರಿಗಳು ಕಂಟಿನ್ಯೂಸ್ ಈ ವಿಚಾರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇರುವಂತದ್ದು. ಅಂಡ್ ಇವತ್ತಿನ ದಿನ ಏನು ಈ ಪ್ರತಿಭಟನೆ ನಡೀತಾ ಇದೆ, ಇದು ಕೂಡ ತಾತ್ಕಾಲಿಕ. ಆಲ್ರೆಡಿ ರೈತರ ಜೊತೆ ಮಾತಾಡುವಂತಹ ಪ್ರಯತ್ನ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ರೈತರಿಗೆ ಬೇಕಾಗಿರುವಂತ ಖಂಡಿತ ವ್ಯವಸ್ಥೆಯನ್ನ ನಾವು ಮಾಡ್ಕೊಡ್ತೀವಿ. ಆದ್ರೆ ಈ ತಾತ್ಕಾಲಿಕ ಹೋರಾಟವನ್ನ ಬಿಟ್ಕೊಡಿ ಅಂತ ತಮ್ಮ ಚಾನಲ್